ಆನ್ಸರ್ ದ ಫಾಲೋವಿಂಗ್ ಇನ್ 2 to 3 sentences. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, 18th one. Describe the property of Don Anselmo. Describe the property of Don Anselmo. ಪ್ರಾಪರ್ಟಿ ಅಂತಂದ್ರೆ ಮಕ್ಕಳೇ ಆತನ ಹತ್ರ ಇರುವಂತಹ ಆಸ್ತಿ. ಇಲ್ಲಿ ಒಂದು ಆಸ್ತಿಯ ಸಲುವಾಗಿ ನಡೀತಾ ಇರುವಂತಹ ಒಂದು ಘಟನೆ ಇದು. ಓಕೆ, ಆಸ್ತಿಯನ್ನ ಸೇಲ್ ಮಾಡುವಾಗ ನಡೀತಾ ಇರುವಂತಹ ಒಂದು ಘಟನೆ. ಸೊ ಆ ಪ್ರಾಪರ್ಟಿಯನ್ನ ಯಾವ ತರ ಇತ್ತು ಅನ್ನೋದನ್ನ ವಿವರಿಸಿ ಅಂತ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ಹಿಯರ್ ಟು ಡಿಸ್ಕ್ರೈಬ್ ದ ಪ್ರಾಪರ್ಟಿ ಫಾರ್ ವಿಚ್ Sorry, we'll start with the first question again. Describe the property of Don Anselmo. Don Anselmo ಅವರ ಪ್ರಾಪರ್ಟಿ ಅಥವಾ ಆಸ್ತಿಯ ಬಗ್ಗೆ ವಿವರಣೆ ನೀಡಿ, ಯಾವ ತರ ಇತ್ತು ಅನ್ನೋದನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಹಿಯರ್ this is the lesson in which an incident when Don Anselmo comes to sell his property. ಸೊ ಆ ಘಟನೆಯನ್ನ ಆಧರಿಸಿ ಬರೆದಿರುವಂತಹ ಒಂದು ಲೆಸನ್ ಇದು. ಓಕೆ, ಪ್ರೋಸ್ ಇದು. ಅದರಲ್ಲಿ ಪ್ರಾಪರ್ಟಿಯನ್ನ ಯಾವ ತರ ವಿವರಣೆ ಕೊಟ್ಟಿದ್ದಾರೆ ನರೇಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್, ವಿಲ್ ಸಿ ದ ಆನ್ಸರ್. ಡಾನ್ ಆನ್ಸೆಲ್ಮೋ ಲಿವ್ಡ್ ಇನ್ ರಿಯೋ ಅಂಡ್ ಮೆಡಿಯೋ. ಪ್ಲೇಸ್ ಇದು ರಿಯೋ ಅಂಡ್ ಮೆಡಿಯೋ. ಓಕೆ, ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರೆಚ್ಡ್. ಆತನ ಮನೆ ತುಂಬಾ ಚಿಕ್ಕದಾಗಿತ್ತು, ಮತ್ತೆ ರೆಚ್ಡ್ ಅಂದ್ರೆ ಅಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಇರಲಿಲ್ಲ. ಓಕೆ, ಹಿಸ್ ಹೌಸ್ ವಾಸ್ small and wretched. Okay, but it was quaint. His house was small and wretched but quaint. Quaint ಅಂದ್ರೆ ವಿಲಕ್ಷಣವಾಗಿ ಇತ್ತು ಮನೆ ಆತನದ್ದು. A little creek ran through his land. ಆತನ ಲ್ಯಾಂಡ್ ಏನಿದೆ ಭೂಮಿಯಲ್ಲಿ ಅಥವಾ ಆತನ ಆ ಪ್ರಾಪರ್ಟಿಯ ಮಧ್ಯ ಏನು ಒಂದು ತೊರೆ. ಕ್ರೀಕ್ ಅಂತಂದ್ರೆ ತೊರೆ ಮಕ್ಕಳೇ, ನದಿ ತೊರೆ, ಸ್ಮಾಲ್ ಕೆನಲ್ ಆಫ್ ವಾಟರ್. ಓಕೆ, ಸೊ ಆ ತೊರೆ ಒಂದು ಹರಿತಾ ಇತ್ತು. ದ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಅಂಡ್ ಬ್ಯೂಟಿಫುಲ್. ದ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಅಂಡ್ ಬ್ಯೂಟಿಫುಲ್. ಆರ್ಚರ್ಡ್ ಅಂತಂದ್ರೆ ಹಣ್ಣುಗಳು ತುಂಬಿರುವಂತಹ ಒಂದು ತೋಟ, ಅದು ತುಂಬಾ ಸುಂದರವಾಗಿ ಇತ್ತು ಅಂತ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಐ ವಿಲ್ ರೀಡ್ ಒನ್ಸ್ ಅಗೇನ್. ಓಕೆ, ಡಾನ್ ಆನ್ಸೆಲ್ಮೋ lived in Rio and Medio. His house was small and wretched but quaint. A little creek ran through his land. The orchard was narrowed and beautiful. ಈಗ ಇದರ ಅರ್ಥ ಏನು? ಆತ ಎಲ್ಲಿ ವಾಸವಾಗಿದ್ದ? ರಿಯೋ ಅಂಡ್ ಮೆಡಿಯೋ ಅನ್ನೋಲ್ಲಿ ವಾಸವಾಗಿದ್ದ. ಓಕೆ, ಸೊ ಆತನ ಮನೆ ತುಂಬಾ ಚಿಕ್ಕದಾಗಿ ಅಷ್ಟು ಸಂಘಟಿತವಾಗಿ ಇರಲಿಲ್ಲ, ಆದರೆ ವಿಲಕ್ಷಣವಾಗಿ ಸುಂದರವಾಗಿತ್ತು. ಪ್ರಾಪರ್ಟಿಯನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇರೋದು, ಹೇಗಿತ್ತು ಅಂತ ವಿವರಿಸ್ತಾ ಇರೋದು. ಓಕೆ, ಸೊ ವಿಲಕ್ಷಣವಾಗಿ ಸುಂದರವಾಗಿತ್ತು. ಆ ಲಿಟಲ್ ಕ್ರೀಕ್, ಒಂದು ಸಣ್ಣದಾದಂತಹ ಒಂದು ನದಿ, ನೀರಿನ ಮೂಲ, ತೊರೆ ಹರಿಯೋದು ಅಂತ ಹೇಳ್ತೀವಿ ಅಲ್ವಾ. ಸೊ ಆ
ತೊರೆ ಆತನ ಲ್ಯಾಂಡ್ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗ್ತಾ ಇತ್ತು. ರ್ಯಾನ್ ಥ್ರೂ ಅಂತಂದ್ರೆ ಹಾದು ಹೋಗ್ತಾ ಇತ್ತು. ದ್ಯಾಟ್ ಮೀನ್ಸ್ ದ ಪ್ರಾಪರ್ಟಿ ಹ್ಯಾಸ್ ಗುಡ್ ಅಮೌಂಟ್ ಆಫ್ ವಾಟರ್. ಓಕೆ, ಸೊ ಅಂದ್ರೆ ನೀರಿಗೆ ಏನು ಕೊರತೆ ಇರಲಿಲ್ಲ. ದ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಅಂಡ್ ಬ್ಯೂಟಿಫುಲ್. ನ್ಯಾರಲ್ಡ್ ಅಂತಂದ್ರೆ ತುಂಬಾ ಆದವಂತ ಒಂದು ಹಣ್ಣಿನ ತೋಟ ಇತ್ತು. ಓಕೆ, ಸೊ ಅದು ತುಂಬಾ ಸುಂದರವಾಗಿ ಕೂಡ ಇತ್ತು. ಸಂಪದ್ಭರಿತ ಮತ್ತು ಸುಂದರವಾಗಿ ಇದ್ದಂತಹ ಹಣ್ಣಿನ ತೋಟ ಇತ್ತು. ಓಕೆ, ಸೊ ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ಹಿಸ್ ಪ್ರಾಪರ್ಟಿ.